ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಯುರೋಪ್ ಒಪ್ಪಿಗೆ, ಟ್ರಂಪ್ ವಿರುದ್ಧವೇ ಇದೊಂದು ಟ್ರಂಪ್ ಕಾರ್ಡ್ ಆಗಿರುತ್ತೆ. ಇಲ್ಲಿವರೆಗೂ ವಿಶ್ವದ ದೊಡ್ಡಣ್ಣ ಟ್ರಂಪ್ ಎಲ್ಲ ಥರದ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅಂದರೆ ಕಂಟ್ರೋಲ್ ಮಾಡುವಂಥದ್ದು, ಬೇರೆ ದೇಶಗಳು ಹೆಂಗಿರಬೇಕು ಅನ್ನೋದು ಅವರೊಂದು ನಿರ್ಧಾರ ತೆಗೆದುಕೊಂಡ್ರು ಅಂತಂದರೆ ಅದು ಎಲ್ಲ ದೇಶಕ್ಕೂ ಕೂಡ ಒಂದು ವ್ಯತಿರಿಕ್ತ ಪರಿಣಾಮ ಅಂತೂ ಬೀರ್ತಾನೆ ಇತ್ತು, ಅಥವಾ ಒಂದು ಸಂದೇಶ ಅಂತೂ ರವಾನೆ ಆಗ್ತಾ ಇತ್ತು. ಯಾವಾಗಲೂ ಟ್ರಂಪ್ ಕಾರ್ಡನ್ನ ಪ್ರಯೋಗ ಮಾಡ್ತಾ ಇದ್ರು. ಬಟ್ ಈ ಬಾರಿ ಹಿಂಗಾಗಿದೆ ಅಂತಂದರೆ ಟ್ರಂಪ್ ವಿರುದ್ಧವೇ ಟ್ರಂಪ್ ಕಾರ್ಡ್ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಏನೇನಾಯಿತು ಅಪ್ಡೇಟ್ ನೋಡೋದಾದ್ರೆ, ಅಮೆರಿಕದ ತೆರಿಗೆ ಕಿರಿಕ್ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಗಳ ತಿರುಗೇಟು, ಪರ್ಯಾಯ ಮಾರುಕಟ್ಟೆ ಸ್ಥಾಪನೆ, NDAಯ 8ನೇ ಡೀಲ್, 200 ಕೋಟಿ ಜನರಿಗೆ ಪರಿಣಾಮ, ಡೀಲ್ನ ಮೊತ್ತ ವಿಶ್ವದ GDPಯ 25%, ಭಾರತದ 93% ಉತ್ಪನ್ನಕ್ಕೆ ಯುರೋಪ್ನಲ್ಲಿ ಶೂನ್ಯ ತೆರಿಗೆ, ಭಾರತಕ್ಕೆ ಅಮೆರಿಕ ಹೊರತಾದ ಹೊಸ ಮಾರುಕಟ್ಟೆ. ರಷ್ಯಾ ತೈಲ ಖರೀದಿ, ಗ್ರೀನ್ಲ್ಯಾಂಡ್ ವಶದ ವಿಷಯದಲ್ಲಿ ಭಾರತ ಹಾಗೂ ಐರೋಪ್ಯ ದೇಶಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ ನಡೆಸ್ತಾ ಇರುವ ಹೊತ್ತಿನಲ್ಲೇ ಐತಿಹಾಸಿಕ ಮುಕ್ತ ತೆರಿಗೆ ವ್ಯಾಪಾರ ಒಪ್ಪಂದ FTA ಅನ್ನ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಮಂಗಳವಾರ ಅಂತಿಮಗೊಳಿಸಿದೆ. 18 ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಒಪ್ಪಂದ ಕ್ಷಿಪ್ರ ವೇಗದಲ್ಲಿ ಕಾರ್ಯರೂಪಕ್ಕೆ ಬರುವಲ್ಲಿ ಅಧ್ಯಕ್ಷ ಟ್ರಂಪ್ಗೆ ತಿರುಗೇಟಿನ ಉದ್ದೇಶವೂ ಇದೆ ಅಂತ ಇದೀಗ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇಷ್ಟು ದಿನ ಮಾಡಬೇಕು ಅನ್ನೋದಿತ್ತು, ಬಟ್ ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇತ್ತು. ಏಕ್ದಮ್ ಈಗ ಇದಾಗಿದೆ ಅಂತಂದ್ರೆ ಅದಕ್ಕೆ ರೀಸನ್ ಟ್ರಂಪ್. ಉತ್ತರ ಕೊಡ್ಬೇಕಲ್ವಾ, ಪಾಠ ಕಲಿಸ್ಬೇಕಲ್ವಾ, ಅದಕ್ಕೋಸ್ಕರ ಅಮೆರಿಕ ಹೊರತುಪಡಿಸಿ ಉಭಯ ಬಣಗಳಿಗೂ ಈ ಪರ್ಯಾಯ ಮಾರುಕಟ್ಟೆ ಸೃಷ್ಟಿಸುವ ಈ ಒಪ್ಪಂದ ಮದರ್ ಆಫ್ ಡೀಲ್ಸ್ ಅಂತ ಬಣ್ಣಿಸಲಾಗಿದೆ. ಜೊತೆಗೆ ಅಮೆರಿಕದ ತೆರಿಗೆ ನೀತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಆರ್ಥಿಕತೆಗೆ ಈ ಒಪ್ಪಂದ ನವ ಚೈತನ್ಯ ನೀಡುವ ನಿರೀಕ್ಷೆಯನ್ನ ವ್ಯಕ್ತಪಡಿಸಲಾಗಿದೆ. ದೆಹಲಿಯಲ್ಲಿ ನಡೆದಂತ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಶೃಂಗದಲ್ಲಿ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಐರೋಪ್ಯ ಒಕ್ಕೂಟದ ಇಬ್ಬರು ಮುಖ್ಯಸ್ಥರ ಸಮ್ಮುಖದಲ್ಲಿ ಈ ಕುರಿತು ಅಧಿಕೃತ ಘೋಷಣೆಯನ್ನ ಮಾಡಲಾಗಿದೆ. ಏನಿದು ವ್ಯಾಪಾರ ಒಪ್ಪಂದ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಪರಸ್ಪರ ಎರಡು ದೇಶಗಳು ಆಮದು ಸುಂಕ ರಹಿತವಾಗಿ ಅಥವಾ ಕಡಿಮೆ ಆಮದು ತೆರಿಗೆಯೊಂದಿಗೆ ಅಡೆತಡೆ ಇಲ್ಲದೆ ವಸ್ತುಗಳನ್ನು ಆಮದು ರಫ್ತು ಮಾಡಿಕೊಳ್ಳೋದಕ್ಕೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರೆಯಲಾಗತ್ತೆ. ಇದು ಮೋದಿ 8ನೇ ಮುಕ್ತ ಒಪ್ಪಂದ ಆಗ್ತಾ ಇರೋದು. ಈ ಒಪ್ಪಂದವು ಭಾರತವು ವಿದೇಶಗಳ ಜೊತೆಗೆ ನಡೆಸುತ್ತಿರುವ 22ನೇ ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. ಈ ಪೈಕಿ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಆಗುತ್ತಿರುವ 8ನೇ ಮುಕ್ತ ವ್ಯಾಪಾರ ಒಪ್ಪಂದ ಇದಾಗಿರೋದು. 12 ಲಕ್ಷ ಕೋಟಿ ರೂಪಾಯಿ ಭಾರತ EU ನಡೆಸುವಂತ ವಾರ್ಷಿಕ ವಹಿವಾಟು, 45,000 ಕೋಟಿ ರೂಪಾಯಿ ಒಪ್ಪಂದ ಜಾರಿಗೆ ಬಳಿಕ ವಾರ್ಷಿಕ ಭಾರತಕ್ಕೆ ಉಳಿಯುವ ತೆರಿಗೆ ಹಣ, 27 ದೇಶ ಅಂದ್ರೆ ಯುರೋಪ್ನ 27 ದೇಶಗಳಿಗೆ ಉತ್ಪನ್ನಗಳ ರಫ್ತು ಮಾಡೋದಕ್ಕೆ ಭಾರತಕ್ಕೆ ಅವಕಾಶ ಇದೆ. 200 ಕೋಟಿ ಜನ ಅಂದ್ರೆ ಈ ಒಪ್ಪಂದದಿಂದ 28 ದೇಶಗಳ 200 ಕೋಟಿ ಜನರ ಮೇಲೆ ಇದು ಪರಿಣಾಮವನ್ನ ಬೀರಲಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸ್ಟ್ರಾಂಗ್ ಆದಂತ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಕರ್ನಾಟಕದ 5 ಉತ್ಪನ್ನಗಳಿಗಿನ್ನು 27 ದೇಶದಲ್ಲಿ ತೆರಿಗೆನೇ ಇಲ್ಲ. ಕರ್ನಾಟಕದ ಯಾವ್ದದು ಅಂತ ನೋಡ್ಬಿಡೋಣ. ಐರೋಪ್ಯ ಒಕ್ಕೂಟದೊಂದಿಗೆ ಏರ್ಪಟ್ಟಿರುವಂತಹ ವ್ಯಾಪಾರ ಒಪ್ಪಂದ ಅನ್ವಯ ಭಾರತದಿಂದ ರಫ್ತಾಗಲಿರುವ ಹಲವು ಉತ್ಪನ್ನಗಳ ಮೇಲಿನ ಆಮದು ಸುಂಕ ತೆಗೆದುಹಾಕಲಾಗಿದೆ. ಇದು ಕರ್ನಾಟಕದ 5 ಉತ್ಪನ್ನಗಳಿಗೆ ಲಾಭ ತರಲಿದೆ. ಒಕ್ಕೂಟದ 27 ರಾಷ್ಟ್ರಗಳು ಕರ್ನಾಟಕದಿಂದ ರಾಸಾಯನಿಕ, ಇಂಜಿನಿಯರಿಂಗ್ ಉಪಕರಣ, ಎಲೆಕ್ಟ್ರಾನಿಕ್ಸ್, ಜವಳಿ, ಔಷಧಿ ಮತ್ತು ವೈದ್ಯಕೀಯ ಸಾಧನಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಇವುಗಳ ಮೇಲೆ ಇನ್ನು ಶೂನ್ಯ ತೆರಿಗೆ ಹೇರಲ್ಪಡುವ ಕಾರಣ ರಫ್ತಿನಲ್ಲಿ ಭಾರಿ ಏರಿಕೆ ಅನ್ನೋದಾಗಲಿದೆ. ಜಾಗತಿಕ ಸ್ಥಿರತೆ. 2 ಪ್ರಮುಖ ಜಾಗತಿಕ ಶಕ್ತಿಗಳಾದ ಭಾರತ ಮತ್ತು EU ತಮ್ಮ ಪಾಲುದಾರಿಕೆಯನ್ನು ಹೊಸ ಯುಗಕ್ಕೆ ಕೊಂಡೊಯ್ತಾ ಇದೆ. ಇದೊಂದು ಐತಿಹಾಸಿಕ ದಿನ ಅಂತ ಈ ಎಲ್ಲ ಒಪ್ಪಂದಗಳ ಬಳಿಕ ನರೇಂದ್ರ ಮೋದಿ ಅವರು ಮಾತನಾಡಿರುವಂಥದ್ದು. ಈಗ ಎಲ್ರಿಗೂ ಇರೋ ಪ್ರಶ್ನೆ ಏನು ಅಂತಂದರೆ, ಯಾವ್ದ್ಯಾವ್ದು ರೇಟು ಕಡಿಮೆ ಆಗತ್ತೆ ಅನ್ನೋದೊಂದು ಪ್ರಶ್ನೆ ಅಲ್ಲ. ಈ ವಸ್ತುಗಳು ಭಾರತಕ್ಕೆ ಅಗ್ಗ. ಯಾವ್ದ್ಯಾವುದು? ಆಟೋಮೊಬೈಲು, ಆಲಿವ್ ಆಯಿಲು, ಚಾಕ್ಲೇಟು, ಪ್ರಾಣಿ ಆಹಾರ, ಕುರಿ ಮಾಂಸ, ಆಮೇಲೆ ಬಿಸ್ಕೆಟ್ಟು, ವೈನು, ಬಿಯರು, ಬ್ರೆಡ್ಡು, ಪೇಸ್ಟ್ರೀಸು, ಸ್ಪಿರಿಟು, ಪಾಸ್ತಾ, ಸಾಸು, ವಿಮಾನ, ಕಬ್ಬಿಣ, ಇತರೆ ಮಾಂಸ ಸಿದ್ಧಪಡಿಸುವ ಉತ್ಪನ್ನಗಳು, ಎಲೆಕ್ಟ್ರಿಕ್ ಉಪಕರಣ, ರಾಸಾಯನಿಕ,
ಸರ್ಜಿಕಲ್ ಮತ್ತು ಆಪ್ಟಿಕಲ್ ಉಪಕರಣ ಇದೆಲ್ಲವೂ ಕೂಡ ಅಗ್ಗ ಆಗಲಿದೆ. ಇನ್ನು ಇದಕ್ಕೆ ಅಮೆರಿಕ ಏನ್ ಹೇಳ್ತಾ ಇರುತ್ತೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಅಲ್ವಾ. ಕಿಡಿಕಾರ್ತಾ ಇದೆ ಅಂತ ಅಮೆರಿಕ. ಭಾರತ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮೂಲಕ ಯುರೋಪ್ ತನ್ನ ಮೇಲಿನ ಯುದ್ಧಕ್ಕೆ ತಾನೇ ಹಣಕಾಸು ನೆರವು ಒದಗಿಸ್ತಿದೆ ಅಂತ ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಕಿಡಿಕಾರಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ, ಕಿಡಿಕಾರುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಬೃಹತ್ ವ್ಯಾಪ್ತಿ ಅಂದ್ರೆ ವಿಶ್ವದ GDPಯ 25% ವ್ಯಾಪ್ತಿ ಹೊಂದಿರುವಂತಹ ಒಪ್ಪಂದ ಇದಾಗಲಿದ್ದು ಭಾರತ ಹಾಗೂ ಯುರೋಪ್ ಒಕ್ಕೂಟದ 27 ದೇಶಗಳ 200 ಕೋಟಿ ಜನರಿಗೆ ಲಾಭ ತರುವ ನಿರೀಕ್ಷೆ ಇದೆ. ಯುರೋಪ್ಗೆ ಹೋಗುವ ಭಾರತದ 93% ವಸ್ತುಗಳು ಆಮದು ಸುಂಕ ಮುಕ್ತವಾಗಲಿದೆ. ಅದೇ ರೀತಿ ಯುರೋಪ್ನಿಂದ ಆಮದಾಗುವ ಕಾರು ಸೇರಿ ವಿವಿಧ ವಾಹನಗಳು, ವೈನು, ಮದ್ಯ, ಔಷಧ, ವೈದ್ಯಕೀಯ ಸಾಮಗ್ರಿ, ಎಲೆಕ್ಟ್ರಾನಿಕ್ ಉಪಕರಣಗಳ ತೆರಿಗೆ ಕಡಿತವಾಗಲಿದೆ. ಒಪ್ಪಂದದ ಅನುಷ್ಠಾನಕ್ಕೆ ಬಂದ ದಿನದಿಂದಲೇ 2.87 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಭಾರತದ ವಸ್ತುಗಳು ಯುರೋಪ್ ಮಾರುಕಟ್ಟೆಯಲ್ಲಿ ಸುಂಕ ವಿನಾಯಿತಿಯನ್ನ ಗಿಟ್ಟಿಸಲಿದೆ. ಯಾಕೆ ಈ FTAಗೆ ಮಹತ್ವದ್ದು ಅಂತ ನೋಡೋದಾದ್ರೆ, ಅಮೆರಿಕವು ವಿಶ್ವದ ವಿವಿಧ ರಾಷ್ಟ್ರಗಳ ಮೇಲೆ ಹೇರಿರುವ ಏಕಪಕ್ಷೀಯ ತೆರಿಗೆಯಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟುಗಳ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಮೇಲೆ ಅಮೆರಿಕವು ಅತಿ ಹೆಚ್ಚು ಅಂದ್ರೆ 50% ತೆರಿಗೆ ವಿಧಿಸಿದೆ. ಆದ್ರೆ ಇದೀಗ ಯುರೋಪ್ ಮಾಡಿಕೊಳ್ತಾ ಇರುವಂತಹ FTA ಮೂಲಕ ಭಾರತ ತನ್ನ ಉತ್ಪನ್ನಗಳನ್ನ ಐರೋಪ್ಯ ಒಕ್ಕೂಟದ 27 ದೇಶಗಳಿಗೆ ಮುಕ್ತವಾಗಿ ರಫ್ತು ಮಾಡೋದಕ್ಕೆ ಅವಕಾಶ ಸಿಗಲಿದ್ದು ಅಮೆರಿಕದ ತೆರಿಗೆ ಹೊಡೆತದ ಪರಿಣಾಮ ಕೊಂಚ ತಗ್ಗಲಿದೆ. ಇದರ ಜೊತೆಗೆ ಚೀನಾದ ಮೇಲಿನ ಮಿತಿ ಮೀರಿದ ಅವಲಂಬನೆಯೂ ಕೂಡ ಇಳಿಕೆ ಆಗಲಿದೆ. ಐರೋಪ್ಯ ಒಕ್ಕೂಟ ಕೂಡ ಅಮೆರಿಕದ ತೆರಿಗೆಯಿಂದ ಸಂಕಷ್ಟ ಎದುರಿಸ್ತಾ ಇದ್ದು FTAಯಿಂದಾಗಿ ಯುರೋಪಿಯನ್ ರಾಷ್ಟ್ರಗಳ ರಫ್ತಿಗೂ ಉತ್ತೇಜನ ಸಿಗಲಿದೆ. ಸದ್ಯ ಈ ಒಪ್ಪಂದದ ಕುರಿತು ಘೋಷಣೆ ಮಾಡಲಾಗಿದ್ದು ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸೋಕೆ ಇನ್ನೂ 5 ರಿಂದ 6 ತಿಂಗಳಷ್ಟು ಕಾಲಾವಕಾಶ ಬೇಕಾಗತ್ತೆ. ಆ ಪ್ರಕ್ರಿಯೆಗಳು ಇರುತ್ತಲ್ಲ, ಇವತ್ತು ಅನೌನ್ಸ್ ಮಾಡಿದ ತಕ್ಷಣ ನಾಳೆಯಿಂದನೇ ಆಗ್ಬಿಡುತ್ತೆ ಅಂತ ಅಲ್ಲ, ಅದೊಂದು ಸಹಜವಾದಂಥ ಪ್ರಕ್ರಿಯೆ. ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 5 ರಿಂದ 6 ತಿಂಗಳು ಬೇಕಾಗತ್ತೆ. ಸೊ ಇನ್ನು 2027ರಲ್ಲಿ ಈ ಒಪ್ಪಂದ ಅಧಿಕೃತವಾಗಿ ಕಾರ್ಯರೂಪಕ್ಕೆ ಬರಲಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಈ 2026 ಈಗಿನ ಜನವರಿನೂ ಎಂಡ್ ಆಗಲ್ಲ, 2027ಕ್ಕೆ ಇದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ದಶಕದ ಪ್ರಯತ್ನದ ಫಲ ಅಂತ ಇದು. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮಾತುಕತೆ ಆರಂಭವಾಗಿದ್ದು 2007ರಲ್ಲಿ. 2007ರಿಂದ 2013ರ ನಡುವೆ ಹಲವು ಸುತ್ತಿನ ಮಾತುಕತೆ ನಡೆದಿದೆ. ಆದ್ರೆ ಕಾರ್ಮಿಕರು, ಸುಸ್ಥಿರ ಅಭಿವೃದ್ಧಿ, ಭೌತಿಕ ಹಕ್ಕುಗಳು ಸೇರಿ ವಿವಿಧ ವಿಚಾರಗಳಿಂದಾಗಿ ಮಾತುಕತೆಗೆ ಯಾವಾಗ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾನೆ ಇತ್ತು. 2013ರಲ್ಲಿ ಆಟೋಮೊಬೈಲ್, ವೈನ್, ಸ್ಪಿರಿಟ್ಗಳು ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿ ಏಕಾಭಿಪ್ರಾಯಕ್ಕೆ ಬರುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಮಾತುಕತೆ ಬಹುತೇಕ ನೆನೆಗುದಿಗೆ ಬಿದ್ದಿತ್ತು. ಮತ್ತೆ 2016 ಮತ್ತು 2020ರಲ್ಲಿ ಮಾತುಕತೆ ಪುನರಾರಂಭಿಸುವ ಪ್ರಯತ್ನ ನಡೀತಾದ್ರೂ ಯಾವುದೇ ಫಲ ಸಿಕ್ಕಿರಲಿಲ್ಲ. ಆದ್ರೂ ಜೂನ್ 2022ರಲ್ಲಿ ಮತ್ತೆ ಮಾತುಕತೆ ಆರಂಭವಾಗಿ ಇದೀಗ ಟ್ರಂಪ್ ತೆರಿಗೆ ಗದ್ದಲದಿಂದಾಗಿ ಇದೀಗ ಅಂತಿಮಗೊಂಡಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲಯನ್ ಇವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದರಿಂದ ಹಿಸ್ಟರಿ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಯುರೋಪ್ ಮತ್ತು ಭಾರತ ಇವತ್ತು ಇತಿಹಾಸ ನಿರ್ಮಿಸ್ತಾ ಇದೆ. ನಾವು ಎಲ್ಲ ಒಪ್ಪಂದಗಳ ಮಾತುಕತೆ ಅಂತ ಖ್ಯಾತವಾದ ಒಪ್ಪಂದವನ್ನ ತೀರ್ಮಾನಿಸಿದ್ದೇವೆ. ನಾವು 200 ಕೋಟಿ ಜನರ ಮುಕ್ತ ವ್ಯಾಪಾರ ವಲಯವನ್ನ ರಚಿಸಿದ್ದೇವೆ. ಎರಡೂ ಕಡೆಯವರು ಪ್ರಯೋಜನ ಪಡೆಯಲಿದ್ದಾರೆ. ಇದು ಕೇವಲ ಆರಂಭ. ನಮ್ಮ ಕಾರ್ಯತಂತ್ರದ ಸಂಬಂಧವನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ನಾವು ಬೆಳೆಸ್ತಾ ಇದ್ದೀವಿ. ಇದನ್ನ ನಮ್ಮ ಈ ಬಾಂಧವ್ಯ ಒಪ್ಪಂದ ಇದನ್ನೆಲ್ಲನೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ ಅಂತ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇದು 2027ರ ಸುಮಾರಿಗೆ ತುಂಬಾನೇ ಎಫೆಕ್ಟಿವ್ ಆಗಿ ಜಾರಿಗೆ ಬರಲಿದೆ. ಅಂದ್ರೆ ಇದರ ಉತ್ತರ ಎಲ್ಲರಿಗೂ ಸಿಗೋದು 2027ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಇದು ಟ್ರಂಪ್ ವಿರುದ್ಧ ಬಳಸಿದಂತ ಟ್ರಂಪ್